ಆತ್ಮೀಯ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಸೆನ್ಸಸ್ 2027 HLO ಮೊಬೈಲ್ ಆಪ್ ಅನ್ನ ಹೇಗೆ ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಳ್ಳೋದು, ಮತ್ತೆ ಹೇಗೆ ರಿಜಿಸ್ಟರ್ ಆಗೋದು, ಮತ್ತೆ ಪಾಸ್ವರ್ಡ್ ಅನ್ನ ಚೇಂಜ್ ಮಾಡುವ ವಿಧಾನ, ಮತ್ತೆ ಅಗೇನ್ ಲಾಗಿನ್ ಆಗುವ ವಿಧಾನವನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನೀವೇನಾದ್ರೂ ನನ್ನ ವಿಡಿಯೋವನ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮುಂದೆ ಮಾಡೋ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ ನಲ್ಲಿ ಶೋ ಆಗುತ್ತೆ. ಸೊ ದಟ್ ನೀವು ನನ್ನ ವಿಡಿಯೋವನ್ನ ಮಿಸ್ ಮಾಡ್ಕೊಳ್ಳಲ್ಲ. ಆತ್ಮೀಯರೇ, ನಿಮ್ಮ ಮೊಬೈಲ್ ಪ್ಲೇ ಸ್ಟೋರ್ಗೆ ಹೋಗಿ ಇಲ್ಲಿ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸರ್ಚ್ ಆಪ್ಸ್ ಅಂಡ್ ಗೇಮ್ಸ್ ಅಂತ ಮೇಲ್ಗಡೆ ಸರ್ಚ್ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೀವು ಸೆನ್ಸಸ್ 2027 HLO ಅಂತ ಜಸ್ಟ್ ಸರ್ಚ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಸೆನ್ಸಸ್ 2027 ಹೌಸ್ ಲಿಸ್ಟ್ ಟ್ರೈನಿಂಗ್ ಅಂತ ಒಂದು ಆಪ್ ತೋರಿಸುತ್ತೆ. ನೀವು ಅದನ್ನ ಇನ್ಸ್ಟಾಲ್ ಮಾಡಬೇಡಿ, ಜಸ್ಟ್ ಇಲ್ಲಿ ಸೆನ್ಸಸ್ 2027 ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೀವು ಇನ್ಸ್ಟಾಲ್ ಮಾಡಕ್ಕೆ ಹೋಗಬೇಡಿ, ಈ ಆಪ್ ವರ್ಕ್ ಆಗಲ್ಲ. ನೀವು ಹಾಗೆ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಹೋದ್ರೆ ನಿಮ್ಗೆ ಇಲ್ಲಿ ನೋಡಬಹುದು ಸೆನ್ಸಸ್ 2027 ಹೌಸ್ ಲಿಸ್ಟ್ ಅಂತ ನಿಮ್ಗೆ ಒಂದು ಆಪ್ ಕಾಣಿಸ್ತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಗೆ ಕಾಣಿಸುತ್ತೆ ಸೆನ್ಸಸ್ 2027 ಹೌಸ್ ಲಿಸ್ಟ್ ಆಫೀಸ್ ಆಫ್ ದಿ ರಿಜಿಸ್ಟ್ರಾರ್ ಜನರಲ್ ಇಂಡಿಯಾ ಅಂತ. ಇಲ್ಲಿ ಇನ್ಸ್ಟಾಲ್ ಅಂತ ಇದೆಯಲ್ಲ, ಇದ್ರ ಮೇಲೆ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇದು ಆಪ್ ಇನ್ಸ್ಟಾಲ್ ಆಗುತ್ತೆ. ಸೊ ಇನ್ಸ್ಟಾಲ್ ಆದ ನಂತರ ನೀವು ಓಪನ್ ಮಾಡಿ. ಓಪನ್ ಮಾಡಿದ ನಂತರ ಇಲ್ಲಿ ನಿಮ್ಗೆ HLO ಆಪ್ ಓಪನ್ ಆಗುತ್ತೆ. ನಂತರ ನಿಮ್ಗೆ ಇಲ್ಲಿ ಯೂಸರ್ ಐಡಿಯನ್ನ ಕೇಳುತ್ತೆ. ಯೂಸರ್ ಐಡಿ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬಂದಿರುತ್ತೆ. ಯೂಸರ್ ಐಡಿ ಮತ್ತೆ ಪಾಸ್ವರ್ಡ್ ಅದನ್ನ ನೀಟಾಗಿ ಸೇವ್ ಮಾಡಿ ಇಟ್ಕೊಳ್ಳಿ. ಈಗ ನಾನು ಇಲ್ಲಿ ಯೂಸರ್ ಐಡಿಯನ್ನ ಹಾಕ್ತಾ ಇದ್ದೀನಿ, ನೀವು ಕೂಡ ಇಲ್ಲಿ ಯೂಸರ್ ಐಡಿಯನ್ನ ಹಾಕಿ. ನೀವು ಇಲ್ಲಿ ಯೂಸರ್ ಐಡಿನ ಕಾಪಿ ಪೇಸ್ಟ್ ಮಾಡೋಕ್ಕಾಗಲ್ಲ, ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡೋಕ್ಕಾಗಲ್ಲ. ಸೊ ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ. ಯೂಸರ್ ನೇಮ್ ಅನ್ನ ಎಂಟರ್ ಮಾಡಿದ ನಂತರ ನೀವು ಬ್ಯಾಕ್ ಗ್ರೌಂಡ್ ಕಲರ್ ಅನ್ನ ನೀವು ಸೆಟ್ ಮಾಡ್ಕೋಬಹುದು. ಇಲ್ಲಿ ಡಿಫಾಲ್ಟ್ ಆಗಿ ಆರೆಂಜ್ ಕಲರ್ ಇದೆ, ನೀವು ಬೇಕಾದ್ರೆ ಇಲ್ಲಿ ಯಾವ ಕಲರ್ ಬೇಕೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ನಂತರ ಇಲ್ಲಿ ಕೊಟ್ಟಿರುವ ಕ್ಯಾಪ್ಚಾವನ್ನ ಸರಿಯಾಗಿ ಎಂಟರ್ ಮಾಡಿ. ಕ್ಯಾಪ್ಚಾವನ್ನ ಎಂಟರ್ ಮಾಡಿದ ನಂತರ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ OTP ಹೋಗಿರುತ್ತೆ. OTP ಅನ್ನ ನೀವು ಇಲ್ಲಿ ಹಾಕೊಂಡ ನಂತರ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ. ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಗೆ ಇಲ್ಲಿ ಪಾಸ್ವರ್ಡ್ ಅನ್ನ ಕೇಳುತ್ತೆ. ಪಾಸ್ವರ್ಡ್ ಅನ್ನ ನೀವು ಮತ್ತೆ ನಿಮ್ಗೆ ಮೆಸೇಜ್ ಬಂದಿರುತ್ತಲ್ಲ ಅಲ್ಲಿ ನೋಡ್ಕೊಂಡು ಸರಿಯಾಗಿ ಎಂಟರ್ ಮಾಡಿ. ನೀವು ಪಾಸ್ವರ್ಡ್ ಅನ್ನ ಇಲ್ಲಿ ಸರಿಯಾಗಿ ಎಂಟರ್ ಮಾಡಿದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಆಪ್ ಲ್ಯಾಂಗ್ವೇಜ್ ಅನ್ನ ಚೇಂಜ್ ಮಾಡ್ಕೋಬೇಕಾಗುತ್ತೆ. ನಿಮ್ಗೆ ಡಿಫಾಲ್ಟ್ ಆಗಿ ಇಂಗ್ಲಿಷ್ ಇರುತ್ತೆ, ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕು ಆ ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಒಂದು ಸಲ ನೀವು ಇಲ್ಲಿ ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಮತ್ತೆ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡೋಕೆ ಆಪ್ಷನ್ ಇಲ್ಲ. ಇಲ್ಲಿ ನೀವು ನೋಡಬಹುದು ಸೆಲೆಕ್ಟೆಡ್ ಲ್ಯಾಂಗ್ವೇಜ್ ಇಂಗ್ಲಿಷ್, ಆಫ್ಟರ್ ದಿಸ್ ಸ್ಟೆಪ್ ಯು ವಿಲ್ ನಾಟ್ ಬಿ ಏಬಲ್ ಟು ಚೇಂಜ್ ದಿ ಲ್ಯಾಂಗ್ವೇಜ್ ಅಂತ ಇದೆ. ನಾನು ಕನ್ನಡದಲ್ಲಿ ಟ್ರೈನಿಂಗ್ ತಗೊಂಡದ್ರಿಂದ ನಾನು ಕನ್ನಡವನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದೀನಿ. ಕನ್ನಡವನ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಸಲ್ಲಿಸು ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನಂತರ ಇಲ್ಲಿ ಮತ್ತೆ ಕೇಳ್ತಿದೆ ಭಾಷೆಯನ್ನು ದೃಢೀಕರಿಸಿ ಅಂತ. ಈ ಹಂತದ ನಂತರ ನೀವು ಭಾಷೆಯನ್ನ ಬದಲಾಯಿಸಲು ಸಾಧ್ಯವಿಲ್ಲ ಅಂತ ಬರುತ್ತೆ. ಒಂದು ಸಲ ನೀವು ಭಾಷೆಯನ್ನ ತಗೊಂಡಾದ್ಮೇಲೆ ನೀವು ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ನೀವು ಭಾಷೆಯನ್ನ ಚೇಂಜ್ ಮಾಡಕ್ಕೆ ಅವಕಾಶ ಇರಲ್ಲ. ನೀವು ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕು ಆ ಲ್ಯಾಂಗ್ವೇಜ್ ಅನ್ನ ಒಂದ್ಸಲಿ ಕನ್ಫರ್ಮ್ ಮಾಡ್ಕೊಂಡು ನಂತರ ಏನ್ ಮಾಡಿ ಇಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ನಾನು ಖಚಿತ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಗೆ ಮತ್ತೆ ಒಂದು ಆಪ್ಷನ್ ಸಿಗುತ್ತೆ, ಪಾಸ್ವರ್ಡ್ ಬದಲಾಯಿಸಿ ಅಂತ ಇದೆ. ನಿಮ್ಗೆ ಯಾವ ಪಾಸ್ವರ್ಡ್ ಬೇಕೋ ಆ ಪಾಸ್ವರ್ಡ್ ಅನ್ನ ನೀವು ಬದಲಾಯಿಸ್ಕೋಬಹುದು. ಹಳೆಯ ಪಾಸ್ವರ್ಡ್ ಯಾವ್ದು ಅಂದ್ರೆ ನಿಮ್ಮ ಮೆಸೇಜ್ ಅಲ್ಲಿ ಯಾವ ಪಾಸ್ವರ್ಡ್ ಬಂದಿರುತ್ತೆ ಅದೇ ಪಾಸ್ವರ್ಡ್ ಆಗಿರುತ್ತೆ. ನಂತರ ಹೊಸ ಪಾಸ್ವರ್ಡ್ ನಿಮ್ಗೆ ಯಾವ್ದು ಬೇಕೋ ಅದನ್ನ ಹಾಕೋಬೇಕು. ನಾನು ಮೊದಲಿಗೆ ಹಳೆಯ ಪಾಸ್ವರ್ಡ್ ಅನ್ನ ಇಲ್ಲಿ ಎಂಟರ್ ಮಾಡ್ಕೊಳ್ತೀನಿ. ನಾನು ಈಗ ಹಳೆಯ ಪಾಸ್ವರ್ಡ್ ಅನ್ನ ಹಾಕೊಂಡಿದ್ದೀನಿ. ಈಗ ಹೊಸ ಪಾಸ್ವರ್ಡ್ ಅನ್ನ ನಾನು ನನಗೆ ಯಾವ್ದು ಬೇಕೋ ಅದು ಹಾಕೊಳ್ತೀನಿ. ನೀವು ಕೂಡ ನಿಮ್ಗೆ ಯಾವ್ದು ಕಂಫರ್ಟಬಲ್ ಇರುತ್ತೋ ಆ ಪಾಸ್ವರ್ಡ್ ಅನ್ನ ಹಾಕೊಳ್ಳಿ. ನೀವು ಇಲ್ಲಿ ಗಮನಿಸಬಹುದು ಹೊಸ ಪಾಸ್ವರ್ಡ್ ಅವಶ್ಯಕತೆಗಳು ಇಲ್ಲಿ ಕನಿಷ್ಠ 8 ಅಕ್ಷರಗಳು ಇರಬೇಕು, ಗರಿಷ್ಠ 20 ಅಕ್ಷರಗಳು ಇರಬೇಕು. ನಂತರ ಕನಿಷ್ಠ ಒಂದು ಸಂಖ್ಯಾತ್ಮಕ ಸಂಖ್ಯೆ ಇರಬೇಕು, ಅಂದ್ರೆ ಅದರ ಒಂದು ನಂಬರ್ ಇರಬೇಕು. ನಂತರ ಕನಿಷ್ಠ ಒಂದು ಲೋಯರ್ ಕೇಸ್ ಇರಬೇಕು, ನಂತರ ಒಂದು ಅಪ್ಪರ್ ಕೇಸ್ ಇರಬೇಕು, ನಂತರ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು. ಆಶ್ ಆಗಿರ್ಬೋದು, ಅಟ್ಟ ಆಗಿರ್ಬೋದು, ಸ್ಟಾರ್ ಆಗಿರ್ಬೋದು, ನಿಮ್ಗೆ ಯಾವ್ದು ಬೇಕೋ ಅದನ್ನ ಹಾಕೊಳ್ಳಿ. ನಾನಿಲ್ಲಿ ಹೊಸ ಪಾಸ್ವರ್ಡ್ ನ ಫಸ್ಟ್ ಹಾಕೊಂಡಿದ್ದೀನಿ. ನಂತರ ಕೆಳಗಡೆ ಕೂಡ ನೀವು ಏನ್ ಮಾಡ್ಬೇಕಾಗುತ್ತೆ ಅದೇ ಪಾಸ್ವರ್ಡ್ ನ ಕನ್ಫರ್ಮ್ ಮಾಡ್ಬೇಕಾಗುತ್ತೆ. ಹೊಸ ಪಾಸ್ವರ್ಡ್ ದೃಢೀಕರಿಸಿ ಅಂತ ಇದೆ, ದೃಢೀಕರಿಸಲಿ ಕೂಡ ನೀವು ಮೇಲ್ಗಡೆ ಏನು ಪಾಸ್ವರ್ಡ್ ನ ಹೊಸ ಪಾಸ್ವರ್ಡ್ ಸೆಟ್ ಮಾಡ್ಕೊಂಡಿದ್ರೋ ಅದೇ ಪಾಸ್ವರ್ಡ್ ನ ಕೆಳಗಡೆ ಹಾಕೊಳ್ಳಿ.
ಈಗ ನಾನು ಕೆಳಗಡೆ ಅದೇ ಪಾಸ್ವರ್ಡ್ ಅನ್ನ ಹಾಕೊಂಡಿದ್ದೀನಿ. ನಂತರ ಇಲ್ಲಿ ಪಾಸ್ವರ್ಡ್ ಬದಲಾಯಿಸಿ ಅನ್ನೋ ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇನ್ ಕೇಸ್ ನಿಮ್ಗೆ ಏನಾದ್ರು ಸರಿ ಹೋಗಿಲ್ಲ ಅಂದ್ರೆ ರದ್ದು ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ನಾನು ಸರಿಯಾಗಿದೆ ಪಾಸ್ವರ್ಡ್ ಬದಲಾಯಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೀವು ನೋಡ್ಬೋದು ಪಾಸ್ವರ್ಡ್ ಚೇಂಜ್ ಸಕ್ಸಸ್ಫುಲಿ ಫಾರ್. ನಿಮ್ಗೆ ಇಲ್ಲಿ ಯೂಸರ್ ಐಡಿ ಇರುತ್ತಲ್ಲ, ಆ ಯೂಸರ್ ಐಡಿ ತೋರಿಸ್ತಾ ಹೋಗುತ್ತೆ. ಇಲ್ಲಿ ಸರಿ ಮೇಲೆ ಕ್ಲಿಕ್ ಮಾಡಿ. ಸರಿ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ನಮಗೆ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಲಾಗಿನ್ ಪೇಜ್ ಅಲ್ಲಿ ಯೂಸರ್ ಐಡಿಯನ್ನ ಹಾಕಿ ನಂತರ ಕ್ಯಾಪ್ಚಾವನ್ನ ಸರಿಯಾಗಿ ಎಂಟರ್ ಮಾಡಿ. ಕ್ಯಾಪ್ಚಾವನ್ನ ಎಂಟರ್ ಮಾಡಿದ ನಂತರ ನೋಂದಣಿ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಅಗೈನ್ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಸೊ OTP ಯನ್ನ ಇಲ್ಲಿ ನೀವು ಎಂಟರ್ ಮಾಡಿ. ಸೊ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈಗ ನಿಮಗೆ ಮತ್ತೆ ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ ಅನ್ನ ಹೊಸ ಪಾಸ್ವರ್ಡ್ ಯಾವ್ದನ್ನ ಸೆಟ್ ಮಾಡ್ಕೊಂಡಿರ್ತೀರಾ ಆ ಪಾಸ್ವರ್ಡ್ ಅನ್ನ ಇಲ್ಲಿ ಹಾಕ್ಬೇಕಾಗುತ್ತೆ. ಹೊಸ ಪಾಸ್ವರ್ಡ್ ಅನ್ನ ಎಂಟರ್ ಮಾಡಿದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಲ್ಯಾಂಗ್ವೇಜ್ ಆಲ್ರೆಡಿ ಸೆಟ್ ಅಪ್ಡೇಟ್ ನಾಟ್ ಅಲೌಡ್ ಪ್ಲೀಸ್ ಯೂಸ್ ದಿ ಪ್ರೀವಿಯಸ್ಲಿ ಸೆಲೆಕ್ಟೆಡ್ ಲ್ಯಾಂಗ್ವೇಜ್ ಅಂತ ಇದೆ. ನೀವು ಇಲ್ಲಿ ಮುಂಚೆ ಯಾವ ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಫಸ್ಟ್ ಟೈಮು ರಿಜಿಸ್ಟರ್ ಆಗ್ಬೇಕಾದ್ರೆ ಅಲ್ಲಿ ಕರೆಕ್ಟ್ ಆಗಿ ನೋಡ್ಕೊಂಡು ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಒನ್ಸ್ ಸೆಲೆಕ್ಟ್ ಮಾಡಿದ ನಂತರ ಮೊದಲಿಗೆ ಮತ್ತೆ ಚೇಂಜ್ ಮಾಡಕ್ಕೆ ಅವಕಾಶ ಇರಲ್ಲ. ಸೊ ಇಲ್ಲಿ ಇಂಗ್ಲಿಷ್ ಸೆಲೆಕ್ಟ್ ಆಗಿದೆ, ಅದಕ್ಕೆ ಮತ್ತೆ ಚೇಂಜ್ ಮಾಡಿ ಅಂತ ಕೇಳ್ತಿದೆ. ನಾನು ಏನ್ ಮಾಡ್ತೀನಿ, ಕನ್ನಡ ಸೆಲೆಕ್ಟ್ ಮಾಡ್ಕೊಂಡಿದ್ದೆ, ಕನ್ನಡವನ್ನ ಸೆಲೆಕ್ಟ್ ಮಾಡ್ಕೊಂತ ಇದ್ದೀನಿ. ನಂತರ ಇಲ್ಲಿ ಸಲ್ಲಿಸು ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ನಂತರ ನೀವು ದೃಢೀಕರಿಸಲ್ಪಟ್ಟಿದ್ದೀರಿ ಅಂತ ಈಗ ಕನ್ಫರ್ಮೇಶನ್ ಮೆಸೇಜ್ ಬರ್ತದೆ. ಸರಿ ಮೇಲೆ ಕ್ಲಿಕ್ ಮಾಡಿ. ನಂತರ ನೀವು ಇಲ್ಲಿ 4 ಸಂಖ್ಯೆಯ ಒಂದು ಪಿನ್ ಅನ್ನ ನೀವು ಎಂಟರ್ ಮಾಡ್ಕೋಬೇಕಾಗುತ್ತೆ. ಪಿನ್ ಅನ್ನ ನೀವು ನಮೂದಿಸಬೇಕಾಗುತ್ತೆ. ಈಗ ಪಿನ್ನು ನಿಮ್ಗೆ ಯಾವ್ದು ನೆನಪಿರುತ್ತೋ ತುಂಬಾ ಕಾನ್ಫಿಡೆನ್ಶಿಯಲ್ ಆಗಿರೋ ಪಿನ್ ಅನ್ನು ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಪಿನ್ ಅನ್ನ ಎಂಟರ್ ಮಾಡಿದ ನಂತರ ನೆಕ್ಸ್ಟ್ ಅಂದ್ರೆ ಮುಂದಿನ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಗೈನ್ ನೀವು ಕನ್ಫರ್ಮೇಶನ್ ಕೊಡ್ಬೇಕಾಗುತ್ತೆ. ಅದೇ ಪಿನ್ ಅನ್ನ ಮತ್ತೆ ಎಂಟರ್ ಮಾಡಿ. ಅದೇ ಪಿನ್ ಅನ್ನ ದೃಢೀಕರಿಸಿದ ಮೇಲೆ ಸಲ್ಲಿಸು ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಪಿನ್ ಯಶಸ್ವಿಯಾಗಿ ಉಳಿಸಲಾಗಿದೆ ಅಂತ ಬರ್ತಿದೆ. ಇಲ್ಲಿ ನೀವು ನೋಡ್ಕೋಬಹುದು ನಿಮ್ಗೆ ಯಾವ ಬ್ಲಾಕ್ ಅಲರ್ಟ್ ಆಗಿದೆ, ಮತ್ತೆ ರಾಜ್ಯ, ಜಿಲ್ಲೆ, ತಾಲೂಕು ಮತ್ತೆ ಪಟ್ಟಣ ಯಾವ ಪಟ್ಟಣ ಆಗಿದೆ, ಮತ್ತೆ ಮನೆ ಪಟ್ಟಿ ಬ್ಲಾಕ್ ಸಂಖ್ಯೆ ನೀವು ನೋಡ್ಕೋಬಹುದು. ಸೊ ಇದನ್ನ ನೋಡ್ಕೊಂಡು ನಂತರ ಮನೆಯ ಪಟ್ಟಿ ಕಾರ್ಯಾಚರಣೆನ ಇಲ್ಲಿ ನೀವು ಮುಂದೆ ಶುರು ಮಾಡ್ಕೋಬಹುದು. ಈ ವಿಡಿಯೋದಲ್ಲಿ ನಾನು ಜಸ್ಟ್ ಮೊಬೈಲ್ HLO ಮೊಬೈಲ್ ಆಪ್ ಅನ್ನ ಹೇಗೆ ಇನ್ಸ್ಟಾಲ್ ಮಾಡೋದು, ಮತ್ತೆ ಹೇಗೆ ರಿಜಿಸ್ಟರ್ ಆಗೋದು, ಮತ್ತೆ ಹೇಗೆ ಪಾಸ್ವರ್ಡ್ ಚೇಂಜ್ ಮಾಡೋದು, ಮತ್ತೆ ಹೇಗೆ ಲಾಗಿನ್ ಆಗೋದು ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ. ಹೀಗೆ ಜನಗಣತಿಯ ಮುಂದಿನ ವಿಡಿಯೋಗಳು ನಿಮಗೆ ಸಿಗ್ಬೇಕು ಅಂದ್ರೆ, ನಾನು ಮಾಡಿದ ವಿಡಿಯೋಗಳು ನಿಮ್ಗೆ ಮಿಸ್ ಆಗಬಾರ್ದು ಅಂದ್ರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮುಂದೆ ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ ನಲ್ಲಿ ಶೋ ಆಗುತ್ತೆ. ಸೊ ದಟ್ ನೀವು ನನ್ನ ವಿಡಿಯೋನ ಮಿಸ್ ಮಾಡ್ಕೊಳ್ಳಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.